ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ಯುಗಾದಿ ಹಬ್ಬ ಇವತ್ತು ನಮ್ಗೆಲ್ರಿಗೂ ಹೇಳ್ಬೇಕಂದ್ರೆ ಇವತ್ತು ಹೊಸ ವರ್ಷ ಸ್ಟಾರ್ಟು. ಈಗ ನಾನು ನಮ್ಮ ಅಪ್ಪ ಮತ್ತು ನಮ್ಮ ವೈಫು ಹಬ್ಬ ಮಾಡೋಕೆ ಊರಿಗೆ ಹೋಗ್ತಿದ್ದೀವಿ. ಎಲ್ಲರೂ ಯುಗಾದಿ ಹಬ್ಬ ಆಚರಿಸೋಣ. ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬನ್ನಿ, ಇವಾಗ ಕಾರ್ ತಗೊಬಂದು ನಿಲ್ಸ್ಕೊಂಡಿದ್ದೀನಿ. ಇದೇ ಕಾರಲ್ಲಿ ಹೋಟ್ಲ್ ಹಾಕ್ತೀನಲ್ಲ, ಇವಾಗ ಸೀಟೆಲ್ಲ ತಗೊಬಂದಿದ್ದೀನಿ ಇಲ್ಲಿ. ಈಗ ಸೀಟ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಈಗ ಹೊರಡಬೇಕು. ಈಗ ಬೆಳಗ್ಗೆ 5 ಗಂಟೆ ಟೈಮು. ಎಲ್ಲರೂ ಬೇವು ಬೆಲ್ಲ ತಿಂದು ಈಗ ಸೀಟ್ ಹಾಕಿ ಎಲ್ಲ ರೆಡಿ ಮಾಡಾಯಿತು. ಇಲ್ಲೊಂದು ಚೀಲ ಇದೆಯಲ್ಲ, ಈ ಚೀಲದಲ್ಲಿ ಏನೈತೆ ಅಂದರೆ ನಮ್ಮ ಅಕ್ಕನ ಮಕ್ಕಳಿಗೆ ನಮ್ಮ ವೈಫು ಒಂದು ಸರ್ಪ್ರೈಸ್ ಗಿಫ್ಟ್ ತಗೊಂಡಿದ್ದಾಳೆ. ಅದು ಏನು ಅಂತ ಊರಿಗೆ ಹೋಗಿ ತೋರಿಸ್ತೀನಿ ಅಂದರೆ ಆ ಗಿಫ್ಟ್ನ ಕೊಟ್ಟಾಗ ಅವರೆಷ್ಟು ಖುಷಿ ಆಯ್ತಾರೆ. ನಮ್ಮ ವೈಫು ಕೂಡ ಅವಳಂದ್ರೆ ಮಕ್ಕಳಂದ್ರೆ ತುಂಬ ಇಷ್ಟ ಅವಳಿಗೆ. ನಮ್ಮ ಮಕ್ಕಳಂದ್ರೆ ಅವಳಿಗೆ ತುಂಬ ಇಷ್ಟ. ಅದಕ್ಕೇನೆ ತಗೊಂಡು ಹೋಗ್ಬೇಕಂತ ನಾನು ನೈಟ್ 9 ಗಂಟೆಗೆ ಹೋಗಿ ತಗೊಂಡು ಬಂದಿರೋದು. ಏನು ಅಂತ ಈ ಚೀಲದಲ್ಲಿ ಏನೈತೆ ಅಂತ ಊರಿಗೆ ಹೋಗಿ ತೋರಿಸ್ತೀನಲ್ಲ, ನೋಡೋರು ಅಂತ ಬನ್ನಿ. ಚನ್ನಪಟ್ಟಣ ಹತ್ರ ಟಿಫನ್ಗೆ ಹಾಕಿದ್ದು. ಚನ್ನಪಟ್ಟಣ ಎಕ್ಸಿಟ್ ಹತ್ರ ಅಲ್ಲಿ ಟಿಫನ್ ಸಕ್ಕತ್ತಾಗಿ ಮಾಡ್ತಾರೆ. ಸತ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಬೆಣ್ಣೆ ದೋಸೆ, ಇಡ್ಲಿ ಸೂಪರಾಗಿ ಮಾಡ್ತಾರೆ. ನೋಡಿ ಇಲ್ಲಿ ಬಿಸಿ ದೋಸೆ ಹಾಕಿ ಕೊಡ್ತಾ ಇದ್ದಾರೆ. ಹಂಗೆ ಅಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಹೊರಟು ನೆಕ್ಸ್ಟ್. ಈಗ ನಮ್ಮ ಮಂಡ್ಯ ರೀಚ್ ಆದೋ. ಮೈಸೂರು ಹೈವೇಯಿಂದ ಎಕ್ಸಿಟ್ ತಗೊಂಡು ಸರ್ವಿಸ್ ರೋಡಲ್ಲಿ ಮಂಡ್ಯ ಎಂಟ್ರಿ ತೊಗೊತಿದ್ದೀವಿ. ಇಲ್ಲಿ ಸಿಟಿ ಒಳಗಡೆ ಹೋಗಿ ಹಂಗೆ ಮಕ್ಕಳಿಗೆ ತಿಂಡಿ ಗಿಂಡಿ ತಗೊಂಡು ಏನೇನು ಬೇಕೋ ಮನೆಗೆ ಅವೆಲ್ಲ ತಗೊಂಡು ಅಲ್ಲಿಂದ ಹೊರಡೋಣ. ಈಗ ಮಂಡ್ಯ KSRTC ಬಸ್ ಸ್ಟಾಪ್ ಸರ್ಕಲ್ ಹತ್ರ ರೈಟ್ ಎತ್ಕೊಂಡ್ರೆ ಮೇಲ್ಕೋಟೆ ರೂಟು, ಒಂದೇ ರೋಡು ನಮ್ಮೂರು. ಅಲ್ಲಿಂದ ಮಂಡ್ಯದಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. 22 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಊರು. ಇಲ್ಲಿಂದ ಹೋದರೆ ಇಲ್ಲಿ ರೈಟ್ ಎತ್ಕೊಂಡು ಹಿಂಗೆ ಹೋದರೆ ನಮ್ಮ ಮನೆ. ಈಗ ನಮ್ಮ ಮನೆಗೆ ಬಂದು ನೋಡಿ ಎಲ್ರಿಗೂ ಎಣ್ಣೆ ಹಚ್ಚುತ್ತಾ ಇದೀವಿ. ಎಣ್ಣೆ ಹಚ್ಚಿ ನಮ್ಮ ಅಕ್ಕನ ಮಕ್ಕಳಿಗೆ ನಾನು ಮಾವಿನ ತೋರಣ ಮತ್ತು ಬೇವಿನ ಸೊಪ್ಪೆಲ್ಲ ತೊಗೊಂಡು ಬಂದು ಕಟ್ಟೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ನಮ್ಮ 2ನೇ ಪಾಪು ಇವನು, ನಮ್ಮ ಅಕ್ಕನ 2ನೇ ಪಾಪು. ಅವನು ಎಣ್ಣೆ ಹಚ್ಚುವಾಗ ತುಂಟಾಟ ಜಾಸ್ತಿ. ಒಂದು ಹಿಂಗೆ ಆಡ್ತಿದ್ದ ನೋಡಿ, ಹಂಗೆ ನೀನು ಹಚ್ಕೊಮ್ಮ ಅಂತಾನೆ. ಸರಿ ಅಂದ್ಕೊಂಡು ಮಾವಿನ ತೋರಣ ಎಲ್ಲ ರೆಡಿ ಮಾಡಿ ಮಾವಿನ ತೋರಣ ಎಲ್ಲ ಕಟ್ಟು. ನಮ್ಮ ಬಾವರೆಲ್ಲ ಹಸುಗಳೆಲ್ಲ ಮೈ ತೊಳೆದು, ಹಬ್ಬದಲ್ಲಿ ನಾವೆಲ್ಲ ಹಸುಗಳಿಗೆ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಹಸುಗಳಿಗೂ ಮೈ ತೊಳೆದು ಅವಕ್ಕೂ ಪೂಜೆ ಮಾಡಿ, ಅವಕ್ಕೂ ಬಾಳೆಹಣ್ಣು, ಮನೇಲಿ ಏನು ತಿಂಡಿ ಮಾಡಿರ್ತೀವೋ, ಇವತ್ತು ಯುಗಾದಿ ಹಬ್ಬಕ್ಕೆ ಒಪ್ಪಿಟ್ಟು ಮಾಡಿರ್ತೀವಲ್ಲ ಅದನ್ನೆಲ್ಲ ಕೊಡ್ತೀವಿ. ಹಂಗೆ ಮಕ್ಕಳಿಗೆಲ್ಲ ಹಚ್ಚಿ ಆಮೇಲೆ ನಾನು ಎಲ್ಲ ಹಚ್ಕೊಂಡು ಎಣ್ಣೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹಬ್ಬನೆಲ್ಲ ಚೆನ್ನಾಗಿ ಆಚರಿಸ್ತು. ಯುಗಾದಿ ಹಬ್ಬದಲ್ಲಿ ನಿಮಗೆ ಗೊತ್ತು, ಹಳ್ಳಿ ಕಡೆ ಇಸ್ಪೀಟ್ ಆಡೋಕ್ಕೆ ಎಲ್ಲ ಕಡೆ ಸೇರ್ಕೊತಾರೆ. ಹಂಗೆ ಒಂಥರ ಈ ಹಳ್ಳಿ ಹಬ್ಬಗಳೆಲ್ಲ ಚೆಂದ. ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಏನೋ ಒಂಥರ ಖುಷಿ ಸಿಗುತ್ತೆ. ಬೆಂಗಳೂರಿಂದ ಬಂದು ಬ್ಯುಸಿ ಶೆಡ್ಯೂಲಲ್ಲಿ ಬಂದು ಕೆಲಸ ಮಾಡೋದು ನೋಡಿ. ಇವನು ಎಂಥ ತರಲೆ ಕೆಲಸ ಮಾಡ್ತಾನೆ. ಎಣ್ಣೆ ಹಚ್ಕೊಂಡು ಬಂದ್ಬಿಟ್ಟು ಕ್ಯಾಮ್ರಾಗೆ ಎಣ್ಣೆ ಹಚ್ಬಿಡ್ತಾನೆ. ಇಲ್ಲಿ ಯಾವ ಥರ ಮಾಡ್ತಾನೆ ನಮ್ಮ ಪಾಪ. ಒಳ್ಳೆಯದಾಗಲಿ. ಹ್ಯಾಪಿ ಯುಗಾದಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದು ಡ್ರೀಮ್ನ ಕಟ್ಟಿಕೊಂಡು ನಾನು ಈ ಯುಗಾದಿಯಿಂದ ಒಂದೇನೋ ಅಚೀವ್ ಮಾಡಬೇಕಂತ ಹೋಗ್ತಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.